केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಲ್ಲಿ. ಶ್ರೀ ಬಸವ ಧ್ಯಾನ ಮಂದಿರ 15ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ದಿನಾಂಕ 24/11/2024 ಭಾನುವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಧ್ಯಾನ ಮಂದಿರದ 15ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 24/11/2024 ಭಾನುವಾರ ಬೆಳಗ್ಗೆ 10:30 ಆತ್ಮೀಯರಾದ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಬೇಕೆಂದು ಕೋರುತ್ತಾ, ಬಸವ ಧ್ಯಾನ ಮಂದಿರವು ಕಳೆದ 15 ವರ್ಷಗಳಿಂದ ತನ್ನದೇ ಆದ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸೌಹಾರ್ದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಕಾರ್ಯಕ್ರಮಗಳ ವಿವರ: ಬೆಳಗ್ಗೆ 6:30 ಗಂಟೆಗೆ ವಚನ ಪಠಣ, ಬೆಳಗ್ಗೆ 8:30 ಗಂಟೆಗೆ ಷಟ್ಸಲ ಧ್ವಜಾರೋಹಣ, ಬೆಳಗ್ಗೆ 11 ಗಂಟೆಗೆ ಟಿಪ್ಪು ಮಸೀದಿಯಿಂದ ಮಂದಿರದವರೆಗೆ ಸೌಹಾರ್ದ ಪಾದಯಾತ್ರೆ, 11 ಗಂಟೆಗೆ ಸಭಾ ಕಾರ್ಯಕ್ರಮ, ಸ್ಥಳ ದಾನಿಗಳಿಗೆ ಸನ್ಮಾನ, ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ, ನಾಡಿನ ಖ್ಯಾತ ಹಿಂದೂಸ್ಥಾನಿ ಗಾಯಕರಾದ ದಿವಂಗತರಾದ ಶ್ರೀ ಜಾಹೀದುಲ್ಲಾ ಖಾನ್ ರವರಿಗೆ ನುಡಿನಮನ, ವಂದನಾರ್ಪಣೆ, ನಂತರ ಪ್ರಸಾದ ವಿತರಣೆ. ಶ್ರೀ ಬಸವಲಿಂಗ ಮೂರ್ತಿ ಶರಣರು, ಶ್ರೀ ಬಸವ ಧ್ಯಾನ ಮಂದಿರ, ಮೈಸೂರು. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸುಸ್ವಾಗತ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮಾಡಿಕೊಂಡಿರ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ತಿರುಗುವುದು ಅದು ಒಬ್ಬನ ಕಡೆ ಮಾತ್ರ, ಸೃಷ್ಟಿಕರ್ತನ ಕಡೆ. ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಸಿಖ್ ಆಗಿರಲಿ, ಇಸಾಯಿ ಆಗಿರಲಿ, ಅವನು ಯಾವುದೇ ಧರ್ಮದವನಾಗಿರಲಿ, ಅವನ ಮನಸ್ಸು ಮೊದಲು ತಿರುಗುವುದು ಸೃಷ್ಟಿಕರ್ತನ ಕಡೆಗೆ. ಯಾಕಂತ ಹೇಳಿದ್ರೆ ಮನುಷ್ಯ ಯೋಚನೆ ಮಾಡ್ತಾನೆ, ನಾನು ಎಲ್ಲಿಂದ ಬಂದೆ, ಈಗ ಹೆಂಗೆ ಬದುಕ್ತಾ ಇದ್ದೀನಿ, ನನ್ನ ಇರುವಿಕೆಗೆ ಕಾರಣ ಏನು, ನನ್ನ ಹುಟ್ಟಿಗೆ ಕಾರಣ ಏನು, ನಾನು ಆನಂದವಾಗಿರಲಿಕ್ಕೆ ಕಾರಣ ಏನು, ಕಾರಣ ಯಾರು, ಈ ಪ್ರಕೃತಿಯ ಸೃಷ್ಟಿಗೆ, ಪಂಚಭೂತಗಳ ಸೃಷ್ಟಿಗೆ ಕಾರಣ ಯಾರು ಅಂತ ಹೇಳಿ ಮನುಷ್ಯ ಸಂಶೋಧನೆ ಮಾಡ್ತಾನೆ. ಮನುಷ್ಯ ಸಂಶೋಧನೆ ಮಾಡಿ ಯಾವುದೋ ನಮಗಿಂತ ಅತೀತವಾದಂತಹ ಒಂದು ಶಕ್ತಿ ಇದೆ, ಆದಿಶಕ್ತಿ, ಅದನ್ನು ನಾವು ಅಲ್ಲ ಅಂತ ಕರ್ಕೊಂತೀವಿ, ಈಶ್ವರ್ ಅಂತ ಕರ್ಕೊಂತೀವಿ, ಇನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರ್ಕೊಂತೀವಿ ಅಂತ ಹೇಳಿ ಮನುಷ್ಯ ಸಂಶೋಧನೆಯನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ರಕೃತಿಗೆ, ಸೃಷ್ಟಿಗೆ ಶರಣಾಗತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಂಧುಗಳೇ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಎಂಥ ದಯಾಮಯಿಗಳಾಗಿದ್ದು ಅಂತ ಹೇಳಿದ್ರೆ, ತನ್ನ ಬಗ್ಗೆ ಯಾವಾಗಲೂ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ, ಅವರು ಜಗತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ತಾನು ಕಷ್ಟಪಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಒಬ್ಬ ದಾರ್ಶನಿಕ ಪುರುಷ, ಒಬ್ಬ ಮಹಾತ್ಮ, ಒಬ್ಬ ಪ್ರವಾದಿ. ಸೃಷ್ಟಿಕರ್ತನು ಅವರನ್ನ ಈ ಭೂಮಿ ಮೇಲೆ ಕಳಿಸಿ, ಜನಗಳು ಅಜ್ಞಾನದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ, ಅವರಿಗೆ ದೇವರ ಇರುವಿಕೆ, ಅರಿಯುವಿಕೆ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೋಸ್ಕರವಾಗಿ ನೀವು ಈ ಭೂಮಿಯ ಮೇಲೆ ಹುಟ್ಟಿ ಬೆಳೆದು ಜನಗಳಿಗೆ ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿ ಸೃಷ್ಟಿಕರ್ತನು ಪ್ರವಾದಿ ಮೊಹಮ್ಮದ್ ಅವರನ್ನ ಈ ಭೂಮಿ ಮೇಲೆ ಇಳಿಸಿ ಮಾರ್ಗದರ್ಶನ ಮಾಡಿಸಿದ್ದಾರೆ. ಬಸವಣ್ಣನವರು ಕೂಡ ಈ ಕರ್ನಾಟಕದಲ್ಲಿಯೇ ಹುಟ್ಟಿ ಪ್ರವಾದಿಗಳಾಗಿ ಅವರ ವಚನಗಳ ಮೂಲಕವಾಗಿ, ಅನುಭವ ಮಂಟಪದ ನಿರ್ಮಾಣ ಮಾಡುವುದರ ಮೂಲಕವಾಗಿ, ಆ 12ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡೋದ್ರ ಮೂಲಕವಾಗಿ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಪುಣ್ಯ ಪುರುಷರು ಬಸವಣ್ಣವರು. ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವು ನಿಂತಿರ್ತಕ್ಕಂಥ ಜಾಗ ಒಂದು ಟಿಪ್ಪು ಮಸೀದಿ ಅಂತ ಹೇಳ್ಬಿಟ್ಟು ಹಜರತ್ ಟಿಪ್ಪು ಸುಲ್ತಾನ್ರವರು ಈ ಭಾಗದ, ಮೈಸೂರು ಭಾಗದಲ್ಲಿ ಜನಗಳಿಗೆ ಒಂದು ಪರೋಪಕಾರವನ್ನು ಮಾಡಿದಂಥ, ಪುಣ್ಯವನ್ನು ಮಾಡಿದಂಥ ಪುಣ್ಯ ಪುರುಷ. KRSಗೆ ಪಾಯವನ್ನು ಹಾಕಿ ಇಲ್ಲಿ ಜನಗಳಿಗೆ, ಕರ್ನಾಟಕದ ಜನಗಳಿಗೆ ನೀರಾಗಬೇಕು ಅಂತ ಹೇಳಿ KRSಗೆ ಪ್ರಪ್ರಥಮವಾಗಿ ಒಂದು ಪಾಯವನ್ನು ಹಾಕಿ ಅದನ್ನ ಕಟ್ಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂಥ ಏಕೈಕ ವ್ಯಕ್ತಿ, ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಅದರ ಟಿಪ್ಪು ಸುಲ್ತಾನ್ರವರು. ಅಂತ ಟಿಪ್ಪು ಸುಲ್ತಾನ್ರವರು ಬೇಕಾದಷ್ಟು ಜನ, ಸಾವಿರಾರು ಜನಗಳಿಗೆ ತುಂಬಾ ಸಹಾಯವನ್ನ ಮಾಡಿದ್ದಾರೆ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಅವರು ಸಹಾಯವನ್ನ ಮಾಡಿದ್ದಾರೆ. ಅಂತ ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರಲ್ಲಿ ದಿವಂಗತರಾದಂತಹ ನಮ್ಮ ನಡುವೆ ಇವತ್ತಿಲ್ಲ ಜಾಹಿದುಲ್ಲಾ ಖಾನ್ ರವರು, ಅವರ ಶ್ರೀಮತಿಯವರಂತ ಸಲ್ಮಾ ಸಿದ್ದಿಕಾ ಮೇಡಮ್ನವರು, K. ಅಬ್ದುಲ್ ಅಜೀಜ್ ಮಾಸ್ಟರ್ ದಂಪತಿಗಳು, ಇವರೆಲ್ಲರ ಒಂದು ಕನಸಿನ ಕೂಸು ಈ ಟಿಪ್ಪು ಟೌನ್. ಈ ಟಿಪ್ಪು ಟೌನ್ ಸುಮಾರು 20 ವರ್ಷಗಳ ಹಿಂದೆನೆ ಇವರು ನಮ್ಮ ಜಾಹಿದುಲ್ಲಾ ಖಾನ್ ಮತ್ತು ಶ್ರೀಮತಿ ಸಲ್ಮಾ ಸಿದ್ದಿಕರ್ ಅವರ ಒಂದು ಆಲೋಚನೆಯಿಂದ ಈ ಟಿಪ್ಪು ಟೌನ್ ಹುಟ್ಟುಕೊಂತು. ಇಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ
ನೂರಾರು ಸೈಟ್ಗಳನ್ನು, ಸಾವಿರಾರು ಸೈಟ್ಗಳನ್ನು ಬಡವರಿಗೆ ತುಂಬ ಅವರಿಗೆ ಹಂಚಿಕೆ ಮಾಡುವಂಥದ್ದು ಅವತ್ತಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಬೇಕಾದಷ್ಟು ಜಮೀನುಗಳನ್ನು ತೆಗೆದು ಬಡವರಿಗೆ, ತುಂಬ ಮಧ್ಯಮ ವರ್ಗದ ಜನಗಳಿಗೆ ಟಿಪ್ಪು ಟ್ರಸ್ಟು ಇವತ್ತು ಸಹಾಯ ಮಾಡ್ತಾ ಇದೆ, ಸಮಾಜ ಸೇವೆಯನ್ನು ಮಾಡ್ತಾ ಇದೆ, ಧಾರ್ಮಿಕವಾದಂಥ ಸೇವೆಯನ್ನು ಮಾಡ್ತಾ ಇದೆ. ಹಜರತ್ ಟಿಪ್ಪು ಸುಲ್ತಾನ್ ರವರ ಪ್ರೋಗ್ರಾಮನ್ನು ಮಾಡ್ತಾ ಇದೆ, ಕವಿಗೋಷ್ಠಿಗಳನ್ನು ಮಾಡ್ಕೊಂಡು ಬಂದಿದೆ. ಟಿಪ್ಪು ಟ್ರಸ್ಟು ಈ ಮೈಸೂರು ಭಾಗದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮೊದಲಿನಿಂದನೂ ಕೂಡ ಬಂದಿದೆ. ಹೀಗೆ ನಮಗೆ ನಿವೇಶನವನ್ನು ಕೊಟ್ಟು 16 ವರ್ಷಗಳಾಯಿತು. ಈ 16 ವರ್ಷಗಳಿಂದನೂ ಕೂಡ ನಾವು ಎಲ್ಲ ಧರ್ಮದವರು ಸೇರಿಕೊಂಡು ಒಗ್ಗಟ್ಟಾಗಿರಬೇಕು. ಯಾಕಂತ ಇಲ್ಲಿ ನಾವು ಯಾರು ಶಾಶ್ವತರಲ್ಲ. ಇಲ್ಲಿ ಈ ಶಾಶ್ವತ ಪ್ರಕೃತಿ ಒಂದೇ, ಅಲ್ಲಾಹನೊಬ್ಬನೇ ಶಾಶ್ವತನಾಗಿದ್ದಾನೆ. ಯಾವುದಕ್ಕೆ ಸಾವು ಇಲ್ವೋ, ಯಾವುದಕ್ಕೆ ನೋವು ಇಲ್ವೋ, ಯಾರಿಗೆ ತಂದೆ ತಾಯಿ ಇಲ್ವೋ, ಯಾರು ಎಲ್ಲರನ್ನು ಹುಟ್ಟಿಸಿದಾನೋ ಅವನೊಬ್ಬನೇ ಶಾಶ್ವತ ಈ ಭೂಮಿ ಮೇಲೆ. ಇನ್ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಇಲ್ಲಿ ಬಂದಿರೋರು ಯಾರು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಶಾಶ್ವತ ಯಾರು ಅಂತ ಹೇಳಿದ್ರೆ, ನಮ್ಮ ಇರುವಿಕೆಗೆ ಕಾರಣ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಶಾಶ್ವತವಾಗಿ ಇರ್ತೈತಿ. ಅಂತಹ ಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಟಿಪ್ಪು ಮಸೀದಿಯನ್ನು ನಿರ್ಮಾಣ ಮಾಡಿದೆ. ಅದೇ ಉದ್ದೇಶಕ್ಕೋಸ್ಕರನೇ ಬಸವ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿನ ಸುತ್ತಮುತ್ತಲಿನ ಜನ, ನಮ್ಮ ಕರ್ನಾಟಕದ ಭಾಗದಿಂದ ಜನಗಳನ್ನೆಲ್ಲ ಸೇರಿಸಿ ಒಂದು ಸೌಹಾರ್ದ ವಾತಾವರಣವನ್ನು ಉಂಟು ಮಾಡಬೇಕು ಎಂಬುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಉರ್ಲಿಂಗಪೆದ್ದಿ ಮಠದ ಕರ್ನಾಟಕದ ಕ್ರಾಂತಿಕಾರಿ ಸ್ವಾಮಿಗಳು ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಪೂಜ್ಯರು ಇಲ್ಲಿಗೆ ದಯಮಾಡಿಸಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಕೇಂದ್ರ ಬಸವ ಧ್ಯಾನ ಮಂದಿರದಲ್ಲಿ ಪ್ರತಿ ವರ್ಷದಂತೆ 16 ವರ್ಷಗಳಿಂದ ಒಂದು ಸಾಮರಸ್ಯದ ನಡಿಗೆಯನ್ನು, ಮನುಷ್ಯತ್ವದ ಕಡೆಗೆ, ನಾವೆಲ್ಲರೂ ಮಾನವೀಯತೆ ಕಡೆಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಎಲ್ಲ ಧರ್ಮದ ಗುರುಗಳನ್ನು ಮತ್ತು ರಾಜ್ಯದ ಎಲ್ಲ ವಿಚಾರವಂತರನ್ನು ಕರೆಸಿ ಒಂದು ಸದ್ಭಾವನಾ ಯಾತ್ರೆಯನ್ನು ಹಜರತ್ ಟಿಪ್ಪು ಸುಲ್ತಾನ್ ರವರ ಮಸೀದಿಯಿಂದ ಭಾವೈಕ್ಯದ ಕೇಂದ್ರದವರೆಗೂ ಸಹ ಒಂದು ಸದ್ಭಾವನಾ ಯಾತ್ರೆ ನಂಬಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವೆಲ್ಲರೂ ಮನುಷ್ಯರಾಗಬೇಕು, ಏನಾದರೂ ಆಗು ಮೊದಲು ಮಾನವನಾಗು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮಗಳು ಮನುಷ್ಯತ್ವದ ಕಡೆಗೆ ಮುಖ ಮಾಡ್ತೇವೆ. ನಾವೆಲ್ಲರೂ ಮೊದಲು ಮನುಷ್ಯರಾಗಬೇಕು, ನಂತರ ಎಲ್ಲ ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ವಿಚಾರಗಳು ಎಲ್ಲವೂ ಒಂದೇ ಆಗಿರ್ತವೆ. ಆ ಒಂದೇ ತತ್ವದ ಅಡಿಯಲ್ಲಿ ನಾವೆಲ್ಲ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬಸವ ಭಾವೈಕ್ಯ ಕೇಂದ್ರ ಜೊತೆಗೆ ಟಿಪ್ಪು ಟೌನ್ನ ನಮ್ಮ ಸಲ್ಮಾ ಸಿದ್ದಿಕ್ ಅವರು, ಹಾಗೆ ಅಜೀಜ್ ಮಾಸ್ಟರ್ ಅವರು ಅವ್ರ ಸಂಕಲ್ಪದಂತೆ ಇಲ್ಲಿ ಎಲ್ಲರೂ ಒಂದಾಗಬೇಕು. ಎಲ್ಲ ನದಿಗಳು ಸಾಗರವನ್ನು ಹೇಗೆ ಸೇರ್ತಾವೋ ಹಾಗೆ ನಾವೆಲ್ಲರೂ ಸಹ ಸಮುದ್ರದ ರೀತಿಯಲ್ಲಿ ಬದುಕಬೇಕು, ಶಾಂತಿಯುತವಾಗಿರಬೇಕು, ಸಾಮರಸ್ಯದಿಂದ ಬದುಕಬೇಕು. ನಮ್ಮೆಲ್ಲರ ತತ್ವ ಒಂದೇ ಆಗಿದೆ, ನಮ್ಮೆಲ್ಲರ ಧ್ಯೇಯ ಒಂದೇ ಆಗಿದೆ, ನಮ್ಮೆಲ್ಲರ ವಿಚಾರ ಒಂದೇ ಆಗಿದೆ. ನಾವುಗಳು ಬಣ್ಣಗಳನ್ನು ಇಟ್ಟುಕೊಂಡು ಮತ್ತೆ ಕಾಂಕ್ರೀಟ್ಗಳ ಗೋಡೆಗಳಿಟ್ಟುಕೊಂಡು ಅಥವಾ ಬೇರೆ ಬೇರೆ ಕಟ್ಟಡಗಳಿಟ್ಟುಕೊಂಡು ನಾವು ಹೆಸರುಗಳನ್ನ ಬದಲು ಮಾಡ್ಕೊಂಡಿರ್ಬೋದು. ಆದರೆ ನಮ್ಮೊಳಗಿರ್ತಕ್ಕಂತಹ ಚೇತನ ಒಂದೇ ಆಗಿರುತ್ತೆ. ಮುಸಲ್ಮಾನರಾಗಿರ್ಲಿ, ಬೌದ್ಧರಾಗಿರ್ಲಿ, ಜೈನರಾಗಿರ್ಲಿ, ಸಿಖ್ರಾಗಿರ್ಲಿ, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಮಾನವತೆ ಕಡೆಗೆ ಹೋಗ್ಬೇಕು. ಅದಕ್ಕೆ ಬಸವಣ್ಣನವರು ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿರೋದು. ಎಲ್ಲಾ ಪ್ರಾಣಿಗಳಲ್ಲೂ ದಯ ಇರಬೇಕು. ವಿಷ ಜಂತು ಕ್ರಿಮಿಕೀಟಗಳಿದ್ರೂ ಸಹ ಅವಕ್ಕೆ ದಯೆಯನ್ನು ತೋರಿಸ್ಬೇಕು ಅಂತಾರೆ. ಯಾವುದೇ ಕ್ರಿಮಿಕೀಟಗಳು, ವಿಷ ಜಂತುಗಳು ನೀರಿನ ಒಳಗಾಗಲಿ, ನೀರಿನ ಮೇಲಾಗಲಿ, ಭೂಮಿಯ ಒಳಗಾಗಲಿ, ಭೂಮಿಯ ಮೇಲಾಗಲಿ ಎಲ್ಲರಿಗೂ ಕ್ಷೇಮವನ್ನು ಬಯಸ್ತಕ್ಕಂಥದ್ದು ಮಾನವೀಯತೆ ಧರ್ಮ. ಅಂತಹ ಧರ್ಮವನ್ನು ಪ್ರವಾದಿ ಮಹಮ್ಮದ್ ರವರು, ಬಸವೇಶ್ವರರು ಮತ್ತು ಎಲ್ಲ ಸಂತರು ಕೊಟ್ಟಿದ್ದಾರೆ. ಆ ಸಂತರ ಮಾತಿನಂತೆ ನಾವೆಲ್ಲ ನಡ್ಕೊಂಡ್ರೆ ನಮ್ಮ ದೇಶ, ಇಡೀ ದೇಶ ಸುಭದ್ರವಾಗಿರ್ತದೆ. ಯಾವುದೇ ರೀತಿಯಾದಂಥ ಹಿತಕರ ಘಟನೆಗಳು ಜರುಗೋದಿಲ್ಲ. ನಾವು ನಮ್ಮ ಜಾತಿ, ಧರ್ಮ, ವಿಚಾರಗಳನ್ನ ಬಿಟ್ಟು ಭಾರತ ಒಂದು, ಭಾರತೀಯರೆಲ್ಲರೂ ಬಂಧು ಅಂತಕ್ಕಂತಹ ದೃಷ್ಟಿಯಲ್ಲಿ ನಾವೆಲ್ಲ ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸದ್ಭಾವನೆ ಯಾತ್ರೆ ಯಶಸ್ವಿಯಾಗಲಿ. ಮತ್ತೆ ಈ ನಾಡಿಗೆ ಮತ್ತು ನೆಲ, ಜಲ, ಭಾಷೆಗೆ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ರವರ ಕೊಡುಗೆ ಅಪಾರವಾಗಿದೆ. ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರು ಯಾವುದೇ ಧರ್ಮ ಮುಖ್ಯ ಅಲ್ಲ, ನಮಗೆ ದಯೆ ಮುಖ್ಯ. ಎಲ್ಲ ಧರ್ಮಗಳಲ್ಲೂ ದಯೆ ಇರಬೇಕು. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಬಸವಣ್ಣವರು. ಹಾಗಾಗಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ ಅಂತಕ್ಕಂಥದ್ದು ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ಧ್ಯೇಯ ವಾಕ್ಯ. ಅಂತಹ ವಾಕ್ಯವನ್ನ
ನಮ್ಮ ರಮನಹಳ್ಳಿಯ ಟಿಪ್ಪು ಟೌನ್ನ ಎಲ್ಲರೂ ಜೀವಂತವಾಗಿಡಬೇಕು. ಇನ್ನೆಷ್ಟೇ ವರ್ಷಗಳು ಹೋದ್ರೂ ಈ ಸಾಮರಸ್ಯ ಹೀಗೆ ಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಬಸವಲಿಂಗಮೂರ್ತಿ ಶರಣರು ಪ್ರತಿ ವರ್ಷ ಈ ಕಾರ್ಯಕ್ರಮ ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ. ಏನಿದು ಭಾಗ್ಯ ಧ್ಯಾನ ಮಂದಿರ ಮತ್ತು ಸೌಹಾರ್ದ ಪಾದಯಾತ್ರೆ ಮಸೀದಿ ಟು ಮಂದಿರ. ಇದೇನು ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಕಾರ್ಯಕ್ರಮ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಈ ನಮ್ಮ ವರ್ಷೋತ್ಸವ ಈ ಸ್ವಾಮಿ ಮಠದವ್ರು ಮಾಡ್ತಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲ ಸ್ವಾಮೀಜಿಗಳೇ, ಕೆಲವ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಒಟ್ಟಾರೆ ಹೇಳ್ತಾ ಇದ್ದೀನಿ. ಗುರುಗಳೇ, ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋ ಬಂಧುಗಳೇ, ಮಕ್ಕಳೇ, ಪ್ರಿಯ ಮಕ್ಕಳೇ, ಇವಾಗ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಪೈಗಂಬರ್ ಬಗ್ಗೆನೂ ಮಾತಾಡಿದ್ರು ಸ್ವಾಮೀಜಿ, ಆಮೇಲೆ ಬಸವಣ್ಣ ಬಗ್ಗೆನೂ ಮಾತಾಡಿದ್ರು, ಆಮೇಲೆ ಈ ಟಿಪ್ಪು ಟೌನ್ ಬಗ್ಗೆನೂ ಬಿಡಿಸಿ ಮಾತಾಡಿದ್ರು. ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ನಾವು ಬಾಳ್ಬೇಕು. ಮನುಷ್ಯ ಹುಟ್ಟ ಮುಂಚೆ ಅವನು ಯಾವ ಜಾತಿ ಅಂತಾನೂ ಗೊತ್ತಿಲ್ಲ. ಅವನು 1 ವರ್ಷ ಇದ್ರೂ ಅವ್ನು ಯಾವಾಗ ಗಂಟ ಅವನಿಗೆ ಬುದ್ಧಿ ಬರಲ್ಲ. 6 ವರ್ಷ 5 ವರ್ಷ ಗಂಟನೂ ಅವ್ನು ಯಾವ ಜಾತಿನಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ನಂತರ ಅವ್ರ ಮನೆಯಲ್ಲಿ ನಾವು ಈ ಜಾತಿಗೆ ಸೇರಿದ್ದೀವಿ ಅಂತ ಮನೆಯಲ್ಲಿ ಹೇಳ್ಕೊಡೋದು. ಅವ್ನು ಮುಸ್ಲಿಮ್ಸ್ ಆಗಿ ಹುಟ್ಟುತ್ತಾನೋ, ಹಿಂದೂ ಆಗಿ ಹುಟ್ಟುತ್ತಾನೋ, ಕ್ರಿಶ್ಚಿಯನ್ಸ್ ಆಗಿ ಹುಟ್ಟುತ್ತಾನೋ, ಆ ಮಗುಗೆ ಏನೂ ಗೊತ್ತಾಗೋದಿಲ್ಲ. ಇವಾಗ ಕೆಲವು, ನಾನು ಅದೆಲ್ಲ ಬಿಡಿಸಿ ಹೇಳಲ್ಲ, ಕೆಲವು ಶಕ್ತಿಗಳು ಇವಾಗ ಹಿಂದೂ ಮುಸ್ಲಿಮ್ಸ್ ಭಾವನೆ ತಂದು ಹೊಡೆದಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಎಷ್ಟು ಪ್ರೀತಿ ವಿಶ್ವಾಸದಿಂದ ಸ್ವಾಮೀಜಿಗಳು, ಗುರುಗಳು, ಆಮೇಲೆ ಈ ಟಿಪ್ಪು ಟೌನ್ ಉಳಿಸೋಕ್ಕೆ ಒಂದು ಹೆಣ್ಣು ಆಗಿ ಒಂದು ಹೆಜ್ಜೆನಲ್ಲಿ ಕಷ್ಟಪಟ್ಟು ಮುಂದುವರಿಸಿ ಇಲ್ಲಿ ನಮ್ಮ ಸಲ್ಮಾ ಸಿದ್ದಿಕ್ ಅವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ಒಂದಾಗಿ ಬಾಳವ ಅಂತ ಕಷ್ಟಪಟ್ಟಿದ್ದಾರೆ. ನಾನು ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವತ್ತು ದಿನ ಭಾಳ ಕಷ್ಟ ಐತೆ. ಒಂದು ಹಿಂದೂ ಒಂದು ಮುಸ್ಲಿಮ್ಸ್ಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಇಲ್ಲ, ಭಾಳ ಕಷ್ಟ ಇದೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅದು 2 ಆಗ್ತೀವಿ. ಇವತ್ತು 1 ಮಾಡಿದ್ರೆ ಹೊರಗಡೆ ಹೋಗಿ 2 ಆಗ್ತೀವಿ. ಒಂದು ತಾಯಿ ಮಕ್ಕಳೇ ಒಂದಾಗೋದಿಲ್ಲ. ಅದರಿಂದ ಇವರು ಕಷ್ಟಪಟ್ಟು ನಮ್ಮ ಸ್ವಾಮೀಜಿ ಅವರು ಇಲ್ಲಿ ಒಂದು ಮಠ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಒಂದು ಹಿಂದೂ ಮುಸ್ಲಿಂ ಒಂದಾಗಿ ಬಾಳ್ಬೇಕಂತ ಭಾಳ ಕಷ್ಟಪಡ್ಕೊಂಡು ಬರ್ತಾ ಇದ್ದಾರೆ. ದೇವ್ರು ಇವ್ರಿಗೆ ಶಕ್ತಿ ಕೊಡಲಿ. ನಮ್ಮ ಸಲ್ಮಾ ಸಿದ್ದಿಕ್ ಅವ್ರಿಗೂ ಅಲ್ಲಾಹ್ ತಾಲಾ ಈ ಶಕ್ತಿ ಕೊಡಲಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. अस्सलातु वस्सलामु अलैका या रसूलल्लाह सल्लल्लाहु अलैहि वसल्लम। अस्सलातु वस्सलामु अलैका या हबीबल्लाह। अस्सलामु अलैकुम तमाम ಹಾಜರೀನ್, ನಮಸ್ಕಾರಗಳು. ಇವತ್ತು ಈ ಬಸವ ಕೇಂದ್ರದಿಂದ ಆಚರಣೆ ಮಾಡಿದ್ದೀವಿ. ನಮ್ಮ ಪೂಜ್ಯ ಸ್ವಾಮಿಗಳು ಬಸವಲಿಂಗ ಶರಣರು ನಿಮಗೆ ನಮ್ಮ ಟಿಪ್ಪು ಸುಲ್ತಾನ್ ಟ್ರಸ್ಟ್ ವತಿಯಿಂದ, ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಕಡೆಯಿಂದ, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. मेरे शौहर जनाब जाहिदुल्ला खान हम लोगों ने मिलकर जब ये ट्रस्ट शुरू किया था तो उस वक्त ये तय किया गया था कि हज़रत टीपू सुल्तान शहीद जब इसका नाम रखा जा रहा है तो हज़रत टीपू सुल्तान शहीद के ही नक्श कदम पर चलते हुए इस इदारे को कायम करें और जितना भी हो सकता है उनके नक्शे कदम पर चलते हुए यहाँ पर जो भी हम कामकाज करें उसको नज़र के सामने रखते हुए जो भी हमने किया, उनके जो ड्रीम्स थे हज़रत टीपू सुल्तान के, उसको हम लोग अक्सर डिस्कस किया करते थे. और मेरे शौहर जब पहली मर्तबा हमारा एक प्रोग्राम हुआ था वहाँ पर अक्सर एक शेर कहा करते थे, मैं अकेला ही चला था जानिबे मंजिल मगर
मैं अकेला ही चला था जानिबे मंजिल, मगर लोग आते गए और कारवां बनता गया। देखिए, जब आप कोई भी काम करते हैं, कोई भी नया काम शुरू करते हैं, तो अवाम अगर उनको अच्छा लगे तो आपके साथ जुड़ जाती है, और जब अल्लाह को कोई काम पसंद आए तो पूरी कायनात उसके साथ जुड़ जाती है। तो ये हमने अपने तमाम कामों में इसको एक्सपीरियंस किया है। और कोई काम हमने शुरू कर दिया, हमारा एक इरादा था कि हम टीपू टाउन बनाए, यहाँ पर मस्जिद है तो यहाँ पर मंदिर भी होना चाहिए। तो जब हमने मंदिर के लिए जनाब बसवालिंगा मूर्ति साहब का, उनके जो इदारा था, वहाँ पर जब अक्सर जाया करते थे, तो उनकी शख्सियत हमें बहुत पसंद आई। जब हमने उनको अप्रोच किया तो उन्होंने माशाल्लाह बहुत ही अच्छे दिल से इसको स्वीकार किया, और हमको यहाँ पर जो उनका जो अभी बसवालिंगा मठ है, जो टेम्पल है टीपू टाउन के अंदर, वो बनाने के लिए आप तैयार हो गए। वैसे तो बहुत लोगों ने बहुत लोगों को दिया है, बहुत गिफ्ट्स दिए हैं, चाहे मंदिर के लिए हो, चाहे मस्जिद के लिए हो, चाहे उसको वक्फ किया गया हो, चाहे गिफ्ट किया गया हो। लेकिन ये मंदिर बनाने के बाद तकरीबन 16 साल से स्वामी जी जो हैं इसको जो निभा के चल रहे हैं, ये सबसे बहुत बड़ी बात है। क्योंकि कोई भी ये लेके रख लेना, अपने साथ कोई चीज लेके रख लेना कोई बड़ी बात नहीं होती, लेकिन उसको निभाना जो होता है वो बहुत बड़ी बात होती है। और आप माशाल्लाह, आप और आपकी टीम, और उस वक्त से मैं देख रही हूँ हमारे स्वामी जी जो हमारे गांधीनगर के स्वामी जी हैं, वो भी माशाल्लाह कदम से कदम बढ़ा के, और हमारे दीगर जो यहाँ पर असहाब मौजूद हैं, सारे लोग उस वक्त 16 साल पहले इस इदारे से जुड़े थे और माशाल्लाह आज तक हमारे साथ खड़े हुए हैं। आज जब जाहिदुल्लाह खान इस दुनिया में नहीं रहे, तो इस एक अकेलेपन में, ऐसे वक्त में, और हमारी फैमिली के एक मुश्किल वक्त में भी आप तमाम ने हमको बहुत ज़्यादा सपोर्ट दिया, बहुत ज़्यादा इनकरेज किया और इस प्रोग्राम को आगे बढ़ाया। इसके लिए मैं बहुत बहुत शुक्रिया तमाम का अदा करती हूँ, और उम्मीद करती हूँ कि आगे चलकर भी ये मामला जो है ऐसे ही चलता रहे, चाहे हम रहें या ना रहें। और यहाँ पर हमारे बच्चे भी हैं, हमारे टीम मेंबर्स भी हैं। अगर कोई आपको ऐसा वक्त आए कि आप कहीं भी हों, अगर हम ना हो या हम हो, हमारे होने की हालत में और ना होने की हालत में, तो आप तमाम जुड़कर स्वामी जी को सपोर्ट करें और इस काम के लिए उनको एनकरेज करें। शुक्रिया। अस्सलाम वालेकुम रहमतुल्लाहि बरकातहू। अल्लाहुम्मा सल्ली अला मोहम्मद व अला आलि मोहम्मद। आज शहर मैसूर के रमनहल्ली टीपू टाउन में टीपू मस्जिद के अंदर जो है एक जो है पाद यात्रा, जो मोहब्बत का, इस मस्जिद से जो है श्री श्री बसवालिंगा स्वामी जी मूर्ति का जो बसवा ध्यान मंदिर है, वहाँ तक जो है हिंदू मुस्लिम भाई भाई जो है मिलकर जो है पाद यात्रा निकालते हैं। ये पिछले जो है 15-16 साल से जो है टीपू मस्जिद से बसवा ध्यान मंदिर तक जो है सब मिलकर जो है पाद यात्रा करते हैं। और इसके अंदर जो है हर कौम के, हर मजहब के जो हैं मोहतबर बुजुर्ग शामिल होते हैं। आज के इस फितना के दौर के अंदर जो हम हिंदुस्तानियों को ऊंच नीच के, इसके ऊपर जो है ऊंची जात वाले जो ही हर एक एतबार से जो है निशाना बना रहे हैं, वो जो है सारी कौम को तो मालूम ही है। ऐसे फितने के दौर के अंदर जो है एक मोहब्बत का पैगाम देते हुए पिछले 15-16 साल से जो है यहाँ पर ही, इससे अव्वल भी जो है स्वामी जी जो है अग्रहार के मठ में थे, तो टोटल जो है 20 बरस से
20 साल से जो है इनकी ये कोशिश रही है कि हिंदू मुस्लिमानों के अंदर जो है मोहब्बत और भाईचारगी रहे। इस पैगाम को आम कर लेकर जो है अभी तक के आ रहे हैं। और आज जो है इनका ध्यान मंदिर का जो है 15वां साल है, सालाना जो है वहाँ पर जलसा किया जाता है। और इसके अंदर जो है सबसे पहले वहाँ पर जो है इनका जो है झंडा बुलंद करके उसके बाद जो है हजरत टीपू सुल्तान शहीद रहमतुल्लाह अलैह के नाम से जो है ये मस्जिद है, यहाँ पर आते हैं। फिर यहाँ से जो है पाद यात्रा करते हुए सारे मिलकर वहाँ पर इनके मठ तक जाते हैं। ये जो है एक मोहब्बत का पैगाम है, इंसानियत का पैगाम है। इसके अंदर जो है मरहूम जाहिदुल्लाह खान और उनकी फैमिली जो है उनका जो है भरपूर साथ है। और जो है सुल्तान शहीद रहमतुल्लाह अलैह के नाम से जो है ये जो है मैसूर का जो है पहला ट्रस्ट है, जो स्वामी जी को जो है उनको मठ के लिए जगह दिया गया है। और यहाँ पर दूसरे मज़ाहिब के लोगों के लिए भी उन्होंने जो है जगह दिए हुए हैं। और ऐसे मौके पर जो है मैं जो है अल्लाह ताला से दुआ करता हूँ कि मरहूम जाहिदुल्लाह खान की जो है अल्लाह जन्नत में आला से आला मकाम अता फरमाए। मैं अल्लाह ताला से दुआ करता हूँ कि जिस तरीके से पहले सुल्तान की मोहब्बत में इस इदारे को कायम किए, सिर्फ मैसूर में नहीं, मैंने जो है वैसे ही सुना है कि ये दूसरे कर्नाटक के सूबों में भी जो है वहाँ पर भी जो है सुल्तान के नाम से जो है इदारे चल रहे हैं। अल्लाह ताला उनके अहले अयाल को जो है सब्र जमील अता फरमाए और इसी तरीके से कौम व मिल्लत की जो है खिदमत करने का जज्बा और ताकत इन्हीं अता फरमाए। अस्सलामु अलैकुम वरहमतुल्लाहि ताला वबरकातुहू। अस्सलातु वस्सलामु अलैका या रसूलल्लाह, अस्सलातु वस्सलामु अलैका या नबी अल्लाह सल्लल्लाहु ताला अलैहि वसल्लम। हज़रात, यहाँ जहाँ आप खड़े हैं ये कोई आम जगह नहीं है, ये अल्लाह तबारक व तआला का मुक़द्दस घर है जिसको मस्जिद कहा जाता है। और मस्जिद ये एक ऐसी जगह है जहाँ हम अपनी ज़बान में मुसलमान लोग इबादत करते हैं, और मंदिर एक ऐसी जगह है जहाँ हिंदू हमारे भाई पूजा करते हैं। स्वामी जी, हमें सोचना चाहिए स्वामी जी किस जगह से अपने इस काम का आगाज़ कर रहे हैं। अल्लाह के मुक़द्दस घर से, अल्लाह तबारक व तआला के मुक़द्दस घर से इस चीज़ का आगाज़ कर रहे हैं। अब जानिए कि इस मस्जिद की कितनी अहमियत है, मस्जिदों की कितनी अहमियत है। हर साल मुझे हमारे जाहिदुल्लाह खान मरहूम अल्लाह उनको जन्नत अता फरमाए, जब भी स्वामी जी का प्रोग्राम होता था तो हमारे जाहिदुल्लाह खान हमें हज़रत 5 मिनट के लिए आप यहाँ आ जाएं और आपकी शिरकत हो जाए तो बहुत मेहरबानी होगी। तो मैं उनके दावत पर लब्बैक कहते हुए हर साल हाजिर होता था। अल्लाह तबारक व तआला उनको गरीक़े जन्नत करे। हमारे दरमियान नहीं है लेकिन उनकी यादें हमारे दरमियान ज़िंदा है और इंशाअल्लाह तबारक व तआला क़यामत तक ज़िंदा रहेगी। अल्लाह तबारक व तआला की बारगाह में दुआ है कि परवरदिगार आलम उनके घर वालों को सब्र जमील की तौफीक अता फरमाए। इतना बड़ा काम मैडम ने भी मुझसे कहा, हजरत इतने सारे अरमान हमारे दिलों में थे लेकिन वो सब क्या है चले गए कि हम इंशाअल्लाह साथ में रह करके ये काम करते हुए जाएंगे और टीपू ट्रस्ट को इंशाअल्लाह तबारक व तआला आगे बढ़ाते हुए जाएंगे। लेकिन मेरे दोस्तों, क्या भरोसा है जिंदगानी का, आदमी बुलबुला है पानी का। क्या भरोसा है जिंदगानी का, जो काम करो वो काम को मजबूती और इस्तेहकाम से करते जाओ। अगरचे ना रहोगे, इंशाअल्लाह तबारक व तआला तुम्हारे कामों की वजह से परवरदिगार आला तुम्हारे नामों को जिंदा रखेगा। तो अल्लाह तबारक व तआला की बारगाह में दुआ है कि मौला हमारे इस फैमिली को परवरदिगार आलम हर आफत से, हर बला से, हर मुसीबत से परवरदिगार आलम महफूज फरमाए।
जाहिदुल्ला खान, हमारे मैडम सलमा साहिबा, उनके बच्चों को परवरदिगार आलम हर मुसीबतों से महफूज फरमाए और जब तक रहें हुजूर टीपू सुल्तान के दुआओं को लेकर के इन तमाम कामों को करते रहें। इसलिए कि हुजूर टीपू सुल्तान कोई आम आदमी नहीं थे। टीपू सुल्तान मेढक को मार करके टीपू सुल्तान नहीं बने थे। टीपू सुल्तान शेर का जबड़ा चीर करके हुजूर टीपू सुल्तान शेर बने थे मेरे दोस्तों। एक कौल आपको याद होगा कि शेर की गीदड़ की 1000 साल की जिंदगी से बेहतर है शेर की एक दिन की जिंदगी। वो शेर भर करके जिंदगी जिए। तो अल्लाह तबारक व तआला की बारगाह में दुआ है कि मौला हम सबको टीपू सुल्तान के नक्शे कदम पर, उनके राह पर रह करके जिंदगी गुजारने की तौफीक अता फरमाए। और हमारे स्वामी जी जो काम करने जा रहे हैं, अल्लाह तबारक व तआला की बारगाह में दुआ है कि मौला इन्हें इसके जरिए हिदायत नसीब फरमाए और ऐसे ही अल्लाह वालों के बुजुर्गान दीन के नक्शे कदम पर रह करके इस काम को आगे बढ़ाने की तौफीक अता फरमाए। स्वामी जी को मैं 2 साल से यहाँ काम कर रहा हूँ, लेकिन देख रहा हूँ माशाअल्लाह स्वामी जी इस ट्रस्ट से जुड़े हुए हैं और कोई ऐसी शिकायत हमें नहीं मिली है, समझे, और काम करते जा रहे हैं। अल्लाह तबारक व तआला की बारगाह में दुआ है जितने भी लोग यहाँ हमारे मुसलमान भाई हाजिर हैं, हिंदू भाई, इंसानियत के नाते हम उनके लिए दुआ कर रहे हैं कि अल्लाह सबको सेहत व आफियत नसीब अता फरमाए, हमारे इस शरीफ को जिंदा फरमाए और हमेशा आदाब रखे, फाइंदाबाद फरमाए। और परवरदिगार आलम खास तौर पर हमारे सलमा मैडम को परवरदिगार आलम सेहत व तंदुरुस्ती अता फरमाए। इसलिए कि इस ट्रस्ट की जान यही है, इस ट्रस्ट की जान यही है। अल्लाह तबारक व तआला इनको कदम ब कदम सबको लेकर के चलने की तौफीक अता फरमाए। अस्सलामु अलैकुम व रहमतुल्लाहि तआला।